ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ದಯವಿಟ್ಟು ಕಾರ್ಯಕ್ರಮದ ನನ್ನ ಕರೆದು ಸನ್ಮಾನ ಮಾಡಿ ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ಬಳ್ಳಾರಿ ಡಿಸ್ಟಿಕ್ ಅಸೋಸಿಯೇಷನ್ಗೆ, ಅಥ್ಲೆಟಿಕ್ ಅಸೋಸಿಯೇಷನ್ಗೆ ನನ್ನ ಕೃತಜ್ಞತೆಗಳು. ಡಾಕ್ಟರ್ ರವಿಶಂಕರ್ ಸರ್ ಅವರು, ಮೇಡಮ್ ಅವರು, ಮತ್ತು ನಮ್ಮ ಗೋವಿಂದರಾಜ್ರವರು, ಜಗನ್ನಾಥ್ ಅವರು, ಮತ್ತು ನನಗೆ ತಿಳಿದಷ್ಟು ಮಟ್ಟಿಗೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತೇಳಿ ಒಂದು ಫಂಡ್ ಇದೆ. ಅದಾದಮೇಲೆ ಇವತ್ತು ನಾನು ನೋಡ್ತಾ ಇರೋದು ಡಾಕ್ಟರ್ಸ್ ಸೋಷಿಯಲ್ ರೆಸ್ಪಾನ್ಬೇಕು. 100% ಸರ್ಕಾರ ಬಂದ ಕೂಡಲೇ ಆ ಕೆಲಸಕ್ಕೆ ನಾವು ಕೈ ಹಾಕ್ತೀವಿ. ತಾವು ಫಾಲೋ ಅಪ್ ಮಾಡ್ತಾ ಇದ್ರೆ ಈ ಕೆಲಸಗಳೆಲ್ಲ ಬೇಗ ಆಗ್ತವೆ. ಹಾಗಾಗಿ ತಾವೆಲ್ಲ ಈ ಒಂದು ಕಾರ್ಯಕ್ರಮ ಮಾಡಿದ್ದಕ್ಕಾಗಿ ಮತ್ತೆ ಇನ್ನೊಂದ್ಸರಿ ಧನ್ಯವಾದಗಳು ಹೇಳಿ. ಮಕ್ಕಳು, ನಿಮಗೆ ನಾನು ಹೇಳೋದಿಷ್ಟೇ ಇರಬೇಕು, ಬಳ್ಳಾರಿ ಹುಡುಗರು ಚೆನ್ನಾಗಿರ್ಬೇಕಂತೇಳಿ ಉದ್ದೇಶದಿಂದ ಸಮ್ಮರ್ ಕ್ಯಾಂಪ್ ಮಾಡಿ. ಇವತ್ತು ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ, ಬೆಳಿಗ್ಗೆ ಎದ್ದಿದ್ದೆ ಮೊಬೈಲ್ ತೊಗೊಂತಾರೆ. ಮಕ್ಕಳಿಗೆ ಮೊಬೈಲನ್ನು ಕೊಡಬೇಡ್ರಿ. ಬೆಳಿಗ್ಗೆ ಇವಾಗ ಈ ಸಮ್ಮರ್ ಕ್ಯಾಂಪ್ ಆಗಿದ ತಕ್ಷಣವೇ ಮತ್ತೆ ನೀವು ಬೆಳಿಗ್ಗೆ ಮುಂದಿನ ಇದರಲ್ಲಿ ಸ್ಕೂಲ್ಗೆ ಹೋಗೋ ಮುಂಚೆ 1 ಗಂಟೆ ಬಂದು ಗ್ರೌಂಡಲ್ಲಿ ಪ್ರಾಕ್ಟೀಸ್ ಮಾಡ್ಬೇಕಂತೇಳಿ ವಿನಂತಿ ಮಾಡ್ತೀನಿ. ಅದೇ ರೀತಿಯಾಗಿ ಸರ್, ನಮ್ಮ ಡಾಕ್ಟರ್ಸ್ ಎಲ್ಲರೂ, ನಮ್ಮ ಶ್ರೀಕಾಂತ್ ಅಂದರೆ ಸರ್ ಒಂದು 50 ಇಂದ 60 ರೌಂಡ್ ಓಡ್ತಾನ. ಬೆಳಿಗ್ಗೆ ಬಂದು ಅವ್ರ ತಲೆ ಇರ್ತಾರ. ಈ ಬಾಲಕೃಷ್ಣ ಆಗಲಿ, ಸಂತೋಷ್ ಆಗಲಿ, ಸುರೇಶ್ ಸರ್ ಆಗಲಿ, ಎಲ್ಲ ಡಾಕ್ಟರ್ಸ್ ಎಲ್ಲರೂ ಅವ್ರ ಜೊತೆಗೆ ಇದ್ದು ನೋಡ್ಬೇಕು ಸರ್. ಇದು ಭಾರಿ ಚೆನ್ನಾಗಿ ಹೋಗ್ತಿರ್ತಾರೆ. ಬೆಳಿಗ್ಗೆ ಅವರೆಲ್ಲ ಸಾಕ್ರಿಫೈಸ್ ಅಂದರೆ ನನಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಇವತ್ತು ಸಾರ್ ಹೇಳಿದ್ರು ಸರ್, ಬೆಳಿಗ್ಗೆ ಈ ಸಮ್ಮರ್ ಕ್ಯಾಂಪಲ್ಲಿ 200 ಜನ ಅಲ್ಲ ಸರ್, ಇನ್ನೂ ಇವ್ರಿಗೆ ನಾನು ನೆಕ್ಸ್ಟು ನಿಮ್ಮ ತಲೆ ವಿನಂತಿ ಮಾಡ್ತೀನಿ ಸರ್, ನೆಕ್ಸ್ಟು ಗೌರ್ಮೆಂಟ್ ಸ್ಕೂಲಿಗೆ ಕೂಡ ಮೆಸೇಜನ್ನು ಕೊಡಬೇಕು, ಸ್ಲಮ್ ಮೇಲೆ ಮೆಸೇಜ್ ಕೊಡಬೇಕು. ಈಗ 600 ಅಲ್ಲ ಸರ್, 6000 ಜನ ಬರ್ತಾರೆ ಸರ್. ಇಲ್ಲಿ ದಯವಿಟ್ಟು ಅದನ್ನು ನೆಕ್ಸ್ಟ್ ಕ್ಯಾಂಪಲ್ಲಿ ಮಾಡಬೇಕಂತೇಳಿ ವಿನಂತಿ ಮಾಡ್ತೀನಿ. ಇವತ್ತು ನೀವೆಲ್ಲರೂ ಮೊಬೈಲ್ನ ಮಾತ್ರ, ಪೇರೆಂಟ್ಸು ಮಕ್ಕಳಿಗೆ ಮೊಬೈಲ್ ಕಳಿಸ್ಬೇಡ್ರಿ. ಇವತ್ತು ರವಿಶಂಕರ್ ಸರ್ ಅವರು ಅಧ್ಯಕ್ಷ ನೇತೃತ್ವದಲ್ಲಿ ಹೆಂಗ ನಡೀತೈತೆ, ಇವರು 1 ತಿಂಗಳು ಆಗಿದ ತಕ್ಷಣನೇ ಮತ್ತೆ ಅದೇ ರೀತಿಯಾಗಿ ಗ್ರೌಂಡಿಗೆ ಕರ್ಕೊಂಡು ಬಂದು ಬೆಳಿಗ್ಗೆ 6 ಗಂಟೆಗೆ 6 ಇಂದ 6:30ವರೆಗೆ ನೀವು ಅವ್ರ ತಲೆ ಪ್ರಾಕ್ಟೀಸ್ ಮಾಡಿ ಅಂತೇಳಿ ವಿನಂತಿ ಮಾಡಿ. ಇವತ್ತು ನಮ್ಮ ಸಾರು ಬಂದಿದ್ರು, ಸೋಮಶೇಖರ್ ಸರ್, ಸಾರು ಪಾಪ ಹೋಗಿ ಫೋನ್ ಮಾಡಿದ ತಕ್ಷಣನೇ ಇಮಿಡಿಯೇಟ್ ಆಗಿ ಯೋಗ ಬಿಟ್ಟು, ಎಕ್ಸಸೈಸ್ ಬಿಟ್ಟು ನಿಮ್ಗೆ ಮುಂದೆ ಬಂದು ನಿಮ್ಗೆ ಒಳ್ಳೆ ನುಡಿಗಳು ಹೇಳಿದ್ದಾರೆ. ದಯವಿಟ್ಟು ಅದನ್ನೇ ಮಾಡ್ಬೇಕಂತೇಳಿ ವಿನಂತಿ. ಈ ಬೇಸಿಕ್ ಟ್ರೈನಿಂಗ್ ಕ್ಯಾಂಪನ್ನು ನಾವು ಏಪ್ರಿಲ್ 6ನೇ ತಾರೀಕಿಂದ ಏಪ್ರಿಲ್ 22ನೇ ತಾರೀಕಿಗೂ ಹಮ್ಮಿಕೊಂಡಿದ್ದೆವು. ಇದರಲ್ಲಿ 560 ಮಕ್ಕಳು ರಿಜಿಸ್ಟರ್ ಮಾಡಿದ್ದಾರೆ. ಅದರಲ್ಲಿ ಬೆಳಿಗ್ಗೆ 6 ಗಂಟೆಯಿಂದ 8 ಗಂಟೆವರೆಗೂ ಇತ್ತು, ಸಾಯಂಕಾಲ 5 ಗಂಟೆಯಿಂದ 7 ಗಂಟೆವರೆಗಿತ್ತು. ಅದರಲ್ಲಿ 400 ಜನ ಮಕ್ಕಳು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಸೊ ಇದು ಒಂದು ಅಭೂತಪೂರ್ವವಾದ ಯಶಸ್ಸು ಅಂತ ನನ್ನ ಅನಿಸಿಕೆ. ಮತ್ತು ನಿನ್ನೆ ನಾವು ಕಾಂಪಿಟಿಷನ್ ಕಂಡಕ್ಟ್ ಮಾಡಿದ್ದೀವಿ. ಅದರಲ್ಲಿ 90 ಮೆಡಲ್ನ ಈ ದಿನ ಅವಾರ್ಡ್ ಕೊಡ್ತಾಯಿದ್ದೀವಿ ಮಕ್ಕಳಿಗೆ. ಸೊ ಇದರಲ್ಲಿ 90 ಮಕ್ಕಳು ಯಾರು ಈ ಕಾಂಪಿಟಿಷನ್ ಚೆನ್ನಾಗಿ ಮಾಡಿದ್ದಾರೋ ಅವರಿಗೆ ಮೇ ತಿಂಗಳಲ್ಲಿ ನಾವು ಅಡ್ವಾನ್ಸ್ ಟ್ರೈನಿಂಗ್ ಮಾಡಲಿದ್ದೇವೆ. ಸೊ ಇದರಿಂದ ಏನಾಗುತ್ತೆ ಅಂದರೆ, ಇದು ಮುಖ್ಯವಾಗಿ ನಾವು ಮಾಡ್ತಾ ಇರೋ ಕಾರಣ ಏನಂದರೆ ಪ್ರತಿಭೆ ಅನ್ವೇಷಣೆ. ಈ ಮಕ್ಕಳಲ್ಲಿ ಪ್ರತಿಭೆ ಇದೆ, ಅದನ್ನು ಹುಡುಕಾಟ ಮಾಡಿ ಪ್ರೋತ್ಸಾಹಿಸಿ ಅವರಿಗೆ ಮೆಡಲ್ ಬರೋಕ್ಕೆ ಅನುಕೂಲ ಮಾಡಿಕೊಡೋದೇ ನಮ್ಮ ಉದ್ದೇಶ. ಸೊ ಅದರಿಂದ ನಾವು ಇದನ್ನ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಇದನ್ನು ಎಲ್ಲ ಮಕ್ಕಳು, ಅವರ ತಂದೆ ತಾಯಿಗಳು ಸದುಪಯೋಗ ಪಡಿಸಿಕೊಂಡು ಸ್ಪೋರ್ಟ್ಸ್ ಆಕ್ಟಿವಿಟಿ ಇಂಪಾರ್ಟೆನ್ಸ್ ಕೊಡಬೇಕಂತೇಳಿ ನನ್ನ ಮಾತು. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.